ವಿಚಾರಕ್ಕೆ 400 ಕೋಟಿ ಡೀಲ್ನ ಸ್ಫೋಟಕ ಇನ್ಸೈಡ್ ಸ್ಟೋರಿ. ರಾಬರಿ ಕೇಸ್ ವಿಚಾರವಾಗಿ ಒಂದು ಬಿಗ್ ಅಪ್ಡೇಟ್. ರಿಪಬ್ಲಿಕ್ ಹಣ ಸಾಗಾಟ ಕುರಿತಂತ ಒಂದು ಸ್ಫೋಟಕ ಆಡಿಯೋ ಸಿಕ್ಕಿರುವಂತದ್ದು. ಹಣಕಾಸಿನ ವಿಚಾರದ ಕುರಿತು ವಾಟ್ಸ್ಆಪ್ ಕಾಲ್ನಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. 400 ಕೋಟಿ ಡೀಲ್ನ ಸ್ಫೋಟಕ ಇನ್ಸೈಡ್ ಸ್ಟೋರಿ ಇದು ಬಿಗ್ ಅಪ್ಡೇಟ್. ರಾಬರಿ ಕೇಸ್ನ 400 ಕೋಟಿ ರೂಪಾಯಿ ರಾಬರಿ ಕೇಸ್ನ ಬಿಗ್ ಅಪ್ಡೇಟ್ ಇದು. ಯಾವ ರೀತಿಯಾಗಿ ಹಣ ಸಾಗಾಟ ಮಾಡಲಾಯಿತು, ಯಾವ ರೀತಿ ಹಣ ಸಾಗಾಟಕ್ಕೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಳ್ಳಲಾಗಿತ್ತು, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಸಿಕ್ಕಿರುವಂತದ್ದು ನಿಮ್ಮ ರಿಪಬ್ಲಿಕ್ ಕನ್ನಡಗೆ. ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡ್ತೀವಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಈ 400 ಕೋಟಿಯ ಹಣ ಸಾಗಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಹಣಕಾಸಿನ ವಿಚಾರದಲ್ಲಿ ವಾಟ್ಸ್ಆಪ್ ಮುಖಾಂತರ, ಈ ವಾಟ್ಸ್ಆಪ್ ಕಾಲ್ನ ಮುಖಾಂತರವಾಗಿ ಮಾತನಾಡಲಾಗಿತ್ತು. ಯಾವ ರೀತಿಯಾಗಿ ರಾಬರಿ ಮಾಡಬೇಕು, ಎಲ್ಲಿ ಮಾಡಬೇಕು, ಹಾಗೆ ರಾಬರಿ ಮಾಡಿದ ನಂತರ ಈ ಹಣವನ್ನ ಎಲ್ಲಿಡಬೇಕು, ಅಕಸ್ಮಾತ್ ಏನಾದ್ರೂ ಸಿಕ್ಕಾಕೊಂಡ್ರೆ ಯಾವ ರೀತಿ ಪ್ಲಾನ್ ಅನ್ನ ನಾವೆಲ್ಲರೂ ಬಳಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಟ್ಸ್ಆಪ್ ಕಾಲ್ನಲ್ಲಿ ಒಂದಷ್ಟು ಚರ್ಚೆಯನ್ನ ನಡೆಸಲಾಗಿತ್ತು. ಈ ರಾಬರಿ ಕೇಸ್ಗೆ ಒಂದು ಬಿಗ್ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಅದರ ರೋಚಕ ಟ್ವಿಸ್ಟ್ ಹೇಗಿತ್ತು ಅಂತಂದ್ರೆ, ನಾರ್ಮಲ್ ಕಾಲ್ ಮುಖಾಂತರವಾಗಿ ಮಾತಾಡ್ಕೊಂಡ್ರೆ ಸದ್ಯಕ್ಕೆ ಇದೆಲ್ಲ ಕಡೆ ರಿವೀಲ್ ಆಗುತ್ತೆ ಅಂತ. ಈಗ ಕಾಲ್ ರೆಕಾರ್ಡರ್ ಇರುತ್ತೆ, ಆ ರೀತಿಯಾದಂತಹ ಕೆಲವೊಂದಿಷ್ಟು ವಿಚಾರವಾಗಿ ಮೊದಲೇ ಆಲೋಚನೆಯನ್ನ ಮಾಡಲಾಗಿರುವಂತದ್ದು. ಈಗ ಈ ಹಣ ಸಾಗಾಟವನ್ನ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ಲಾನ್ ಮಾಡ್ಕೋಬೇಕಲ್ವಾ. ಆರೋಪಿ ವಿರಾಟ್ ಹಾಗೆ ಜಯೇಶ್ ಆಡಿಯೋ ವೈರಲ್ ಆಗಿದೆ. ಈಗ ಹಣ ಸಾಗಾಟದ ಕುರಿತು ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗಿದೆ. ವಾಟ್ಸ್ಆಪ್ನಲ್ಲಿ ಚರ್ಚೆಯನ್ನು ನಡೆಸಲಾಗಿರುವಂತದ್ದು ಹಣಕಾಸಿನ ವಿಚಾರದ ಕುರಿತು. ಆಶ್ರಮವೊಂದರಲ್ಲಿ ಡೀಲ್ ಮಾಡುವ ಕುರಿತು ಮಾತುಕತೆಯನ್ನ ನಡೆಸಲಾಗಿದೆ. ಉದ್ಯಮಿ ಕಿಶೋರ್ ಬಳಿ ಹಣ ಇರುವ ಕುರಿತು ಮಾತುಕತೆಯನ್ನ ನಡೆಸಲಾಗಿರುವಂತದ್ದು. ಮಹಾರಾಷ್ಟ್ರದಲ್ಲಿ ಹಲ್ಚಲ್ ಸೃಷ್ಟಿಸಿದೆ ಈ ಒಂದು ಆಡಿಯೋ. ಆರೋಪಿ ವಿರಾಟ್ ಹಾಗೆ ಜಯೇಶ್ ಆಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಇದು ಹಲ್ಚಲ್ ಸೃಷ್ಟಿಸಿದೆ. आपका बुक दिया है किशोर भाई को, जो भी हिसाब है आश्रम को मैंने दे दिया है. अभी जो भी डिसीजन लेगा आश्रम डिसीजन लेगा, और आश्रम के साथ मेरी बातचीत भी हो गई है. ठीक है, तो अभी समझ लो कि कल परसों में आश्रम वालों से उनका मैं मीटिंग करवाने का अरेंजमेंट कर रहा हूँ. ठीक है, अभी समझ लो या तो डील होगा या तो मांड वाली होगी. जो डील भी होता है तो समझ लो, अगर डील होता है तो 170 करोड़ रहता है, आता है, तो उसमें तुमको 10% जितना तो मिलेगा ही. ठीक है, मांड वाली होता है 2-5 करोड़ का, तो उसमें भी तुमको तो मिलने ही वाला है. ठीक है, लेकिन क्या इतना बड़ा काम है और अभी क्या आश्रम में इन्वॉल्व है ना, तो इसके लिए थोड़ा स्लो चल रहा है. और दूसरा क्या है, अभी किशोर बेबी क्या है, ठंडे पड़ गए हैं. वो अभी माल रिटर्न ही मांग रहे हैं, पेमेंट रिटर्न ही मांग रहे हैं. तो ऐसे तो पेमेंट तो कुछ रिटर्न होने वाला है नहीं. एक मिनट चालू है, तो बस वही चल रहा है. किशोर भाई ने आपको क्या बोला? नहीं, उन्होंने वही बोला है कि मंथ एंड तक कुछ वो पेमेंट देने वाले हैं, कौन जो आपका मिडिल मैन. मोस्टली तो मंथ एंड तक ही खत्म हो जाएगा. अगर मंथ एंड तक भी खत्म नहीं हुआ तो समझ लो जनवरी 5 या 10 तारीख तक में तो खत्म हो ही जाएगा. उससे ज्यादा. लेकिन 170 करोड़ में कैसा, मतलब ये तो जिसका है उसको जाएगा ना, कंपनी को यानी आश्रम को जाएगा. वो मैंने, मुझे क्या बात करनी है, मुझे कैसे निकलवाना है वो मुझे पता है. वो आप टेंशन मत लो. ठीक है, और फाइनल हो जाए तो फिर पता चले. तो अभी कब मीटिंग कब है बेबी आश्रम वालों के साथ सालासर का? वो कल परसों में फाइनल होगा. हाँ, कल मैं वापस से दोपहर के बाद किशोर भाई को फोन करूंगा, आश्रम वालों से बात करके. ठीक है, किशोर भाई क्या बोलते करते हैं उसके ऊपर डिपेंड है. ठीक चलेगा. अगर किशोर भाई ने
ವಾಟ್ಸ್ಆಪ್ ವಿಚಾರಕ್ಕೆ 400 ಕೋಟಿ ಡೀಲ್ನ ಸ್ಫೋಟಕ ಇನ್ಸೈಡ್ ಸ್ಟೋರಿ. ರಾಬರಿ ಕೇಸ್ ವಿಚಾರವಾಗಿ ಒಂದು ಬಿಗ್ ಅಪ್ಡೇಟ್. ರಿಪಬ್ಲಿಕ್ ಹಣ ಸಾಗಾಟ ಕುರಿತಂತ ಒಂದು ಸ್ಫೋಟಕ ಆಡಿಯೋ ಸಿಕ್ಕಿರುವಂತದ್ದು. ಹಣಕಾಸಿನ ವಿಚಾರದ ಕುರಿತು ವಾಟ್ಸ್ಆಪ್ ಕಾಲ್ನಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. 400 ಕೋಟಿ ಡೀಲ್ನ ಸ್ಫೋಟಕ ಇನ್ಸೈಡ್ ಸ್ಟೋರಿ ಇದು ಬಿಗ್ ಅಪ್ಡೇಟ್. ರಾಬರಿ ಕೇಸ್ನ 400 ಕೋಟಿ ರೂಪಾಯಿ ರಾಬರಿ ಕೇಸ್ನ ಬಿಗ್ ಅಪ್ಡೇಟ್ ಇದು. ಯಾವ ರೀತಿಯಾಗಿ ಹಣ ಸಾಗಾಟ ಮಾಡಲಾಯಿತು, ಯಾವ ರೀತಿ ಹಣ ಸಾಗಾಟಕ್ಕೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಳ್ಳಲಾಗಿತ್ತು, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಸಿಕ್ಕಿರುವಂತದ್ದು ನಿಮ್ಮ ರಿಪಬ್ಲಿಕ್ ಕನ್ನಡಗೆ. ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡ್ತೀವಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಈ 400 ಕೋಟಿಯ ಹಣ ಸಾಗಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಹಣಕಾಸಿನ ವಿಚಾರದಲ್ಲಿ ವಾಟ್ಸ್ಆಪ್ ಮುಖಾಂತರ, ಈ ವಾಟ್ಸ್ಆಪ್ ಕಾಲ್ನ ಮುಖಾಂತರವಾಗಿ ಮಾತನಾಡಲಾಗಿತ್ತು. ಯಾವ ರೀತಿಯಾಗಿ ರಾಬರಿ ಮಾಡಬೇಕು, ಎಲ್ಲಿ ಮಾಡಬೇಕು, ಹಾಗೆ ರಾಬರಿ ಮಾಡಿದ ನಂತರ ಈ ಹಣವನ್ನ ಎಲ್ಲಿಡಬೇಕು, ಅಕಸ್ಮಾತ್ ಏನಾದ್ರೂ ಸಿಕ್ಕಾಕೊಂಡ್ರೆ ಯಾವ ರೀತಿ ಪ್ಲಾನ್ ಅನ್ನ ನಾವೆಲ್ಲರೂ ಬಳಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಟ್ಸ್ಆಪ್ ಕಾಲ್ನಲ್ಲಿ ಒಂದಷ್ಟು ಚರ್ಚೆಯನ್ನು ನಡೆಸಲಾಗಿತ್ತು. ಈ ರಾಬರಿ ಕೇಸ್ಗೆ ಒಂದು ಬಿಗ್ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಅದರ ರೋಚಕ ಟ್ವಿಸ್ಟ್ ಹೇಗಿತ್ತು ಅಂತಂದ್ರೆ, ನಾರ್ಮಲ್ ಕಾಲ್ ಮುಖಾಂತರವಾಗಿ ಮಾತಾಡ್ಕೊಂಡ್ರೆ ಸದ್ಯಕ್ಕೆ ಇದೆಲ್ಲ ಕಡೆ ರಿವೀಲ್ ಆಗುತ್ತೆ ಅಂತ. ಈಗ ಕಾಲ್ ರೆಕಾರ್ಡ್ ಇರುತ್ತೆ, ಆ ರೀತಿಯಾದಂತಹ ಕೆಲವೊಂದಿಷ್ಟು ವಿಚಾರವಾಗಿ ಮೊದಲೇ ಆಲೋಚನೆಯನ್ನ ಮಾಡಲಾಗಿರುವಂತದ್ದು. ಈಗ ಈ ಹಣ ಸಾಗಾಟವನ್ನ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ಲಾನ್ ಮಾಡ್ಕೋಬೇಕಲ್ವಾ. ಆರೋಪಿ ವಿರಾಟ್ ಹಾಗೆ ಜಯೇಶ್ ಆಡಿಯೋ ವೈರಲ್ ಆಗಿದೆ. ಈಗ ಹಣ ಸಾಗಾಟದ ಕುರಿತು ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗಿದೆ. ವಾಟ್ಸ್ಆಪ್ನಲ್ಲಿ ಚರ್ಚೆಯನ್ನು ನಡೆಸಲಾಗಿರುವಂತದ್ದು ಹಣಕಾಸಿನ ವಿಚಾರದ ಕುರಿತು. ಆಶ್ರಮವೊಂದರಲ್ಲಿ ಡೀಲ್ ಮಾಡುವ ಕುರಿತು ಮಾತುಕತೆಯನ್ನ ನಡೆಸಲಾಗಿದೆ. ಉದ್ಯಮಿ ಕಿಶೋರ್ ಬಳಿ ಹಣ ಇರುವ ಕುರಿತು ಮಾತುಕತೆಯನ್ನ ನಡೆಸಲಾಗಿರುವಂತದ್ದು. ಮಹಾರಾಷ್ಟ್ರದಲ್ಲಿ ಹಲ್ಚಲ್ ಸೃಷ್ಟಿಸಿದೆ ಈ ಒಂದು ಆಡಿಯೋ. ಆರೋಪಿ ವಿರಾಟ್ ಹಾಗೆ ಜಯೇಶ್ ಆಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಇದು ಹಲ್ಚಲ್ ಸೃಷ್ಟಿಸಿದೆ. आपका बुक दिया है किशोर भाई को, जो भी हिसाब है आश्रम को मैंने दे दिया है. अभी जो भी डिसीजन लेगा आश्रम डिसीजन